ಹಲ್ಲೆಲೂಯಾ. ನನ್ನ ಒಡೆಯನೂ ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಈ ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟದಿಂದ ಅವರನ್ನು ಬಿಡಿಸುತ್ತಾನೆ. ಆಮೇನ್, ಹಲ್ಲೆಲೂಯಾ. ಯೆಹೋವನು ನೆರವಾಗುತ್ತಾನೆ, ಕುಗ್ಗಿದವರನ್ನು ಉದ್ಧಾರ ಮಾಡುತ್ತಾನೆ. ಆಮೇನ್, ಹಲ್ಲೆಲೂಯಾ. 34ನೇ ಕೀರ್ತನೆ 17, 18, 19 ವಚನಗಳು ಅನಿಸುತ್ತೆ. ಅಲ್ಲಿರ್ತಕ್ಕಂಥ ವಾಕ್ಯವನ್ನು ನಾವು ಓದುವಾರ ಧ್ಯಾನ ಮಾಡಿದ್ವಿ. ಅದರ ಮೂಲಕವಾಗಿ ಪರಿಶುದ್ಧಾತ್ಮ ದೇವರು ಯಾವ ವಿಷಯವನ್ನು ನಮಗೆ ತಿಳಿಯಪಡಿಸಿದ್ರು? ಅನಾರೋಗ್ಯ ಎನ್ನುವಂಥ ಒಂದು ಕಟ್ಟುಗಳಲ್ಲಿ ಇರುವಂಥವರನ್ನ ದೇವ್ರು ಏನು ಮಾಡ್ತಾನೆ? ಬಿಡಿಸುತ್ತಾನೆ. ರೋಗದ ಆತ್ಮಗಳಲ್ಲಿ ಇರ್ತಕ್ಕಂಥವ್ರನ್ನ ದೇವ್ರು ಏನು ಮಾಡ್ತಾನೆ? ಬಿಡುಗಡೆಯನ್ನು ಅನುಗ್ರಹ ಮಾಡ್ತಾನೆ. ಆ ಒಂದು ಅನಾರೋಗ್ಯ ಎನ್ನುವಂಥದ್ದನ್ನು ಬಿಡಿಸುವುದಕ್ಕಾಗಿಯೇ ದೇವರು ಶಿಲುಬೆಯಲ್ಲಿ ಅದಕ್ಕಾಗಿಯೂ ಕೂಡ ಆತನು ಮರಣ ಹೊಂದಿದನೆಂಬುದಾಗಿ 53ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಇವತ್ತಿನ ದಿವಸ ಅನೇಕರು ಸ್ವಸ್ಥತೆ ಎನ್ನುವಂಥದ್ದಿಲ್ಲ ಎಂಬುದಾಗಿ ಏನು ಮಾಡ್ತಾರೆ? ಬೋಧಿಸ್ತಾ ಇದ್ದಾರೆ. ಅನಾರೋಗ್ಯವನ್ನು ಸ್ವಾಮಿಯವರು ಪರಲೋಕದಲ್ಲಿ ಆತನು ಇಳಿದು ಬಂದು ಪರಲೋಕದಿಂದ ಶಿಲುಬೆ ಮೇಲೆ ಏನು ಮಾಡಿದ್ದಾನೆ? ಆತ ಅನಾರೋಗ್ಯವನ್ನು ಹೊತ್ಕೊಂಡಿದ್ದ. ಒಂದ್ಸಾರಿ ಓದ್ತೀರಿ ನೀವು ಅದನ್ನು? 5ನೇ ವಚನ ಓದ್ರಿ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಗಿತ್ತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯಾ. ದೇವರ ಬಾಸುಂಡೆಗಳಿಂದ ನಮಗೇನಾಗಿದಂತೆ? ಗುಣವಾಯಿತು, ಸ್ವಸ್ಥತೆ ಆಯಿತು. ಆತನು ಶಿಲುಬೆಯಲ್ಲಿ ನಮ್ಮ ಪಾಪವನ್ನು ಮಾತ್ರವಲ್ಲ, ಶಾಪವನ್ನು ಮಾತ್ರವಲ್ಲ, ಅನಾರೋಗ್ಯವನ್ನು ಕೂಡ ಆತನೇನು ಮಾಡಿದ್ದಾನೆ? ಒತ್ಕೊಂಡಿದ್ದಾನೆ. ಪ್ರೇರೆ, ದೇವ್ರ ವಾಕ್ಯದಲ್ಲಿ ಓದುವಾರ ನಾವು ನೋಡಿದ್ದೇವೆ. ತೀಮಾಯನ ಮಗನಾಗಿರುವಂಥ ಬಾರ್ತಿಮಾಯನು ಎರಿಕೋ ಎನ್ನುವಂಥ ಒಂದು ಸ್ಥಳದಲ್ಲಿ ಆ ದಾರಿಯಲ್ಲಿ ಕೂತ್ಕೊಂಡಿರಬೇಕಾದ್ರೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ. ಏನಂತೇಳಿ? ಹೋಗುವಂಥವ್ರು ಯಾರು ಎಂಬುದಾಗಿ ಕೇಳಿ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿರುತ್ತೆ. ನಾವು ನೋಡಿದಂಥವರಾಗಿದ್ದೇವೆ. ಏನಂತೇಳಿ? ಯಾರು ಹೋಗ್ತಾ ಇದ್ದಾರೆ? ಇಷ್ಟು ಗದ್ದಲ ಆಗ್ತಾ ಇದೆ, ಜನರು ಇಷ್ಟು ಮಾತಾಡ್ತಾ ಇದ್ದಾರೆ ಅಂತೇಳಿ ಕೇಳಿದಂಥ ಸಮಯದಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಈ ಮಾರ್ಗದ ಮೂಲಕವಾಗಿ ಹೋಗ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಈ ಮಾರ್ಗದ ಮೂಲಕವಾಗಿ ಹೋಗ್ತಾ ಇದ್ದಾನೆ ಎಂಬುದಾಗಿ ಯಾವಾಗ ಕೇಳಲ್ಪಟ್ಟ ಮೇಲೆ ಆತನು ತನ್ನ ಕಷ್ಟವನ್ನು ಏನು ಮಾಡ್ತಾ ಇದ್ದಾನೆ? ಹೇಳಿಕೊಳ್ತಾ ಇದ್ದಾನೆ. ಪ್ರಿಯರೇ, ಕೂಗ್ತಾ ಇದ್ದಾನೆ. ಯಾವ ರೀತಿಯಾಗಿ ಕೂಗ್ತಾ ಇದ್ದಾನೆ ಅಂದರೆ, ಯೇಸು ಸ್ವಾಮಿಯವರು ನಿಲ್ಲುವ ಹಾಗೆ ಆತನು ಏನು ಮಾಡ್ತಾ ಇದ್ದಾನೆ? ಕೂಗ್ತಾ ಇದ್ದಾನೆ. ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ ಆತನನ್ನು ಏನು ಮಾಡಿದ್ರು? ತಡೆದರು. 10ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. 46ರಿಂದ 52 ವಚನಗಳವರೆಗೆ ಸ್ವಾಮಿಯವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಜನರು ತಡೆದಾಗಲೂ ಕೂಡ ಆತನು ಕೂಗುವಂಥದ್ದನ್ನು ಏನು ಮಾಡಲಿಲ್ಲ? ನಿಲ್ಲಿಸಲಿಲ್ಲ. ಇನ್ನೂ ಹೆಚ್ಚಾಗಿ ಆತನು ಪ್ರಾರ್ಥಿಸುವಂಥದ್ದನ್ನು ಮಾಡಿದ. ಪ್ರಿಯರು, ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ. ಸ್ವಾಮಿಯವರು ನಿಂತು ಅವನನ್ನು ಕರುಣಿಸಿ ಏನು ಮಾಡಿದರು? ಆತನಿಗೆ ಕಣ್ಣುಗಳನ್ನು ಅನುಗ್ರಹ ಮಾಡಿದರು. ಹಲ್ಲೆಲೂಯಾ. ಓದುವಾರ ಈ ವಿಷಯವನ್ನು ನಾವು ನೋಡಿದ್ದೇವೆ. ಇವತ್ತಿನ ದಿವಸ ಅದೇ ಒಂದು ಅಂಶದ ಮೇಲೆ ಒಂದು ವಿಷಯವನ್ನು ನಾವು ನೋಡೋಣ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 11ನೇ ವಚನ. ಆಗ ಪೇತ್ರನು ಎಚ್ಚರವಾಗಿ ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದಲೂ ಯೆಹೂದ್ಯ ಜನರು ನನಗೆ ಮಾಡಬೇಕೆಂದಿದ್ದ ಕೇಡಿನಿಂದಲೂ ನನ್ನನ್ನು ಬಿಡಿಸಿದನೆಂದು ನನಗೀಗ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಭೆಯ ಪ್ರಾರಂಭದ ದಿನಗಳಲ್ಲಿ ಹಿಂಸೆ ಎನ್ನುವಂಥದ್ದು ಅಧಿಕವಾಗಿ ಇತ್ತು. ಪ್ರಿಯರೇ, ಅನೇಕರು ಯಾರು ಯೇಸು ಸ್ವಾಮಿಯನ್ನು ನಂಬುತ್ತಾರೋ ಅವ್ರನ್ನ ಬಡಿಯುವಂಥದ್ದು ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಸಭೆಯ ಆರಂಭದಲ್ಲಿ ಇತ್ತು. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯವರಿಗೆ ಹತ್ತಿರದಲ್ಲಿರ್ತಕ್ಕಂಥ ಶಿಷ್ಯನು ಮತ್ತು ಹಿರಿಯ ಶಿಷ್ಯನು ಆಗಿರ್ತಕ್ಕಂಥ ಪೇತ್ರನನ್ನು ಸೆರೆಮನೆಯ ಒಳಗಡೆ ಹಾಕಿಸಿದ್ದಾರೆ. ಎಲ್ಲಿ ಹಾಕಿಸಿದ್ದಾರೆ? ಜೈಲಲ್ಲಿ ಹಾಕಿದ್ದಾರೆ. ಜೈಲಲ್ಲಿ ಹಾಕಿದಂಥ ಸಮಯದಲ್ಲಿ ಆ ಜೈಲಿನಲ್ಲಿ ಹಾಕಿದ್ದಾರೆ. ನಾಳೆ ದಿವಸ ಆತನ ತಲೆಯನ್ನು ಒಯ್ಯಬೇಕು, ಆತನ ರುಂಡವನ್ನು ತೆಗಿಬೇಕು, ಆತನ ಸಾಯಿಸಬೇಕು ಅಂತೇಳಿ ಒಂದು
ಆಜ್ಞೆಯನ್ನು ಹೊರಡಿಸಿ ಆತನನ್ನು ಸಾಯಿಸ್ಬೇಕಂತೇಳಿ, ಮುಂಜಾನೆ ಆತನನ್ನು ಸಾಯಿಸ್ಬೇಕಂತೇಳಿ ಅಂದುಕೊಂಡು ಆತನನ್ನು ಎಲ್ಲಿಟ್ಟಿದ್ದಾರೆ? ಈಗ ಸೆರೆಮನೆಯಲ್ಲಿ ಇಟ್ಟಿದ್ದಾರೆ ಪ್ರಿಯರೇ. ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಅಲ್ಲಿ ಸಭೆಯವರು ಏನು ಮಾಡ್ತಾ ಇದ್ದಾರಂತೆ? ಕೂಗ್ತಾ ಇದ್ದಾರೆ. ಯಾರನ್ನು ಕೂಗ್ತಾ ಇದ್ದಾರೆ? ದೇವರನ್ನು ಕೂಗ್ತಾ ಇದ್ದಾರೆ. ದೇವರೇ, ಪೇತ್ರನನ್ನು ನೀನೇನು ಮಾಡು, ಆ ಬಂಧನಗಳಿಂದ ಬಿಡುಗಡೆ ಮಾಡು, ಆ ಸೆರೆಮನೆಯಿಂದ ಆತನನ್ನು ಹೊರಗಡೆ ಕರೆದುಕೊಂಡು ಬಾ. ಹೆರೋದ ರಾಜನು ಆವತ್ತಿನ ದಿವಸವೇ ಯಾಕೋಬನನ್ನ ತಲೆ ವಹಿಸಿದ್ದಾನೆ, ಶಿಷ್ಯರಲ್ಲಿ ಒಬ್ಬ ಶಿಷ್ಯನನ್ನ ಸಾಯಿಸಿದ್ದಾನೆ. ಇವತ್ತಿನ ದಿವಸ, ನಾಳೆಯ ದಿವಸ ಪೇತ್ರನನ್ನು ಕೂಡ ಸಾಯಿಸ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ದೇವರೇ, ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನೇ, ನಮ್ಮ ಕೂಗನ್ನು ಆಲಿಸುವಾತನೇ, ನೀನು ಪೇತ್ರನನ್ನು ಏನು ಮಾಡಬೇಕು? ಸೆರೆಮನೆಯಿಂದ ಬಿಡುಗಡೆ ಮಾಡಬೇಕು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ಆ ಸಮಯದಲ್ಲಿ ಸಭೆಯವರು ಬಹಳ ಆಸಕ್ತಿಯಿಂದ ದೇವರಿಗೆ ಏನು ಮಾಡ್ತಾ ಇದ್ದಾರಂತ್ರಿ? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 5ನೇ ವಚನ ಓದ್ತೀರಿ ಒಂದ್ಸರಿ. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಅವರು ಪ್ರಾರ್ಥನೆ ಮಾಡುವಂಥದ್ದನ್ನು ಬಿಡುವಲಿಲ್ಲ, ಕೂಗುವಂಥದ್ದನ್ನು ನಿಲ್ಲಿಸಲಿಲ್ಲ. ಅವರು ಅತ್ಯಧಿಕವಾಗಿ ದೇವರನ್ನು ಕೂಗ್ತಾ ಇದ್ದಾರೆ. ದೇವರೇ, ಪೇತ್ರನನ್ನು ನೀನು ತಪ್ಪಿಸಯ್ಯ, ಪೇತ್ರನನ್ನು ಸೆರೆಮನೆಯಿಂದ ನೀನು ಹೊರಗಡೆ ಕರೆದುಕೊಂಡು ಬಾ. ಪೇತ್ರನು ಆ ಸೆರೆಮನೆ ಒಳಗಡೆ ಇರುವಂಥದ್ದು ನಮ್ಮ ಸಭೆಗೆ ಬಹಳ ಅಡ್ಡಿಯಾಗಿದೆ. ಸಭೆ ಮುಂದುವರಿಯಬೇಕಾದ್ರೆ ಪೇತ್ರನ ನಾಯಕತ್ವ ಬಹಳ ಮುಖ್ಯ. ಪೇತ್ರನನ್ನು ಏನು ಮಾಡು? ಹೊರಗಡೆ ಕರೆದುಕೊಂಡು ಬಾ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಸೆರೆಮನೆಯಲ್ಲಿ ಅವರು ಎಲ್ಲಿದ್ದಾರೆ? ಕಟ್ಟುಗಳಲ್ಲಿದ್ದಾರೆ. ಸೆರೆಮನೆಯ ಒಳಗಡೆ, ಜೈಲಿನ ಒಳಗಡೆ ಅವ್ರು ಏನಿದ್ದಾರೆ? ಜೀವಿಸ್ತಾ ಇದ್ದಾನೆ. ಯಾರು? ಪೇತ್ರ. ಎಷ್ಟು ಜನ ಆತನಿಗೆ ಕಾವಲು ಕಾಯ್ತಾ ಇದ್ದಾರಂತೆ? 4 ಜನ ಸಿಪಾಯಿಗಳು ಏನು ಮಾಡ್ತಾ ಇದ್ದಾರೆ? 4 ಸಿಪಾಯಿಗಳು 4 ಗುಂಪುಗಳ ವಶಕ್ಕೆ ಕೊಟ್ಟು ಸೆರೆಮನೆ ಅಧಿಕಾರಿ ಏನು ಮಾಡ್ತಾ ಇದ್ದಾನೆ? ಅವರನ್ನ ಕಾವಲು ಕಾಯ್ತಾ ಇದ್ದಾನಂತೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹೆಂಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ನಂಬಿಕೆಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ದೇವರು ಆ ಸೆರೆಮನೆಯನ್ನು ಖಂಡಿತವಾಗಿ ತೆಗೆದು ಪೇತ್ರನನ್ನು ಹೊರಗಡೆ ಕರೆದುಕೊಂಡು ಬಂದೇ ಬರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರು ಕಟ್ಟುಗಳಲ್ಲಿ ಇರಬೇಕಾದ್ರೆ, ಸೆರೆಮನೆಯಲ್ಲಿ ಇರಬೇಕಾದ್ರೆ ಅವರು ಯಾವಾಗ ಹೊರಗಡೆ ಬಂದೇವಪ್ಪ ಎನ್ನುವಂಥ ಸ್ಥಿತಿ ಅವರಿಗೆ ಏರ್ಪಟ್ಟಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ವಾರದ ಪರ್ಯಂತ ನೀವು ಬಾಗಿಲು ಮುಚ್ಕೊಂಡು ಮನೆ ಒಳಗಡೆ ಇರೋಕ್ಕೆ ಸಾಧ್ಯನಾ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀವೇನು ಅಂದ್ಕೊಂತೀರಿ? ಹೊರಗಡೆ ಹೋಗಬೇಕು, ಹೊರಗಡೆ ಜನ ಯಾವ ರೀತಿಯಾಗಿದ್ದಾರೋ, ಹೊರಗಡೆ ಪರಿಸ್ಥಿತಿಗಳು ಯಾವ ರೀತಿಯಾಗಿದ್ದೋ ಅದೆಲ್ಲ ನಾನು ನೋಡಬೇಕಂತೇಳಿ ನೀವೇನು ಮಾಡ್ತೀರಿ? ಇಷ್ಟಪಡ್ತೀರಿ. ಸ್ವತಂತ್ರವಾಗಿ ಇರಬೇಕಂತೇಳಿ ನಾವು ಇಷ್ಟಪಡ್ತೀವಿ ಪ್ರಿಯರೇ. ಆದರೆ ಪೇತ್ರನು ಇಲ್ಲಿ ಎಲ್ಲಿದ್ದಾನೆ? ಸೆರೆಮನೆಯಲ್ಲಿದ್ದಾನೆ. ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ. ರೋಮನ್ನರು ಅವರು ಕೊಡುವಂಥ ಶಿಕ್ಷೆಗಳಲ್ಲಿ ಒಂದು ದೊಡ್ಡ ಶಿಕ್ಷೆ ಯಾವುದು? ಶಿಲುಬೆ ಶಿಕ್ಷೆ. ಎರಡನೇ ಶಿಕ್ಷೆ ಯಾವುದು ಅಂದರೆ, ಯಾರು ಕೈದಿಗಳಾಗಿರ್ತಾರೋ, ತಪ್ಪು ಮಾಡಿರ್ತಾರೋ ಅವ್ರ ಹಿಂದುಗಡೆ ಏನು ಮಾಡ್ತಾಯಿದ್ರು? ಬೆನ್ನಿಗೆ ಹೆಣಗಳನ್ನು ಕಟ್ತಾಯಿದ್ರು. ಏನು ಕಟ್ತಾಯಿದ್ರು? ಹೆಣ. ಸತ್ತಿರ್ತಕ್ಕಂಥ ಹೆಣಗಳಿರ್ತಾವಲ್ಲ, ಆ ಸತ್ತ ಹೆಣಗಳನ್ನು ಜೀವಂತವಾಗಿರ್ತಕ್ಕಂಥ ವ್ಯಕ್ತಿಯ ಬೆನ್ನಿಗೆ ಕಟ್ತಾ ಇದ್ರು. ಅವನು ಓದಂಗೆಲ್ಲ ಒಳಗಡೆ ಏನು ಬರ್ತಾ ಇದ್ದು ರೀ? ಏನು ಕಟ್ಕೊಂಡಿದ್ದಾನೆ? ಅವನು ಹಿಂದ್ಗಡೆ ಹೆಣ ಕಟ್ಕೊಂಡಿದ್ದಾನೆ. ಹೆಣ ಕಟ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಆ ಒಳಗಡೆ ಹುಳಗಳು ಉತ್ಪತ್ತಿಯಾಗಿ ಆ ಬಾಡಿಯನ್ನೆಲ್ಲ, ಶವವಾಗಿರ್ತಕ್ಕಂಥ ಬಾಡಿಯನ್ನೆಲ್ಲ ತಿಂದ ಮೇಲೆ ಯಾವುದನ್ನು ತಿಂತಾ ಇದ್ದು? ಆಮೇಲೆ ಜೀವಂತವಾಗಿರ್ತಕ್ಕಂಥ ಈ ವ್ಯಕ್ತಿಯನ್ನು, ಅಂಥ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ರೋಮನ್ ಸರ್ಕಾರದವ್ರು ಏನು ಮಾಡ್ತಾ ಇದ್ರಿ? ಕೊಡ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಈಗ ಈತನು ಸೆರೆಮನೆಯಲ್ಲಿದ್ದಾನೆ, ಭಯಂಕರವಾದ ಪರಿಸ್ಥಿತಿಯಲ್ಲಿದ್ದಾನೆ, ಈತನಿಗೆ ಬಿಡುಗಡೆ ಬೇಕು, ಈತನು ಸ್ವತಂತ್ರವಾಗಿ ಇರಬೇಕು ಅಂತೇಳಿ ಆ ಸಭೆಯವರು ಏನು ಮಾಡ್ತಾ ಇದ್ದಾರಂದ್ರೆ ದೇವರಿಗೆ ಆಸಕ್ತಿಯಿಂದ ಕೂಗ್ತಾ ಇದ್ದಾರೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ನೀತಿವಂತರ ಕೂಗನ್ನು ಕೇಳಿ ಅವರನ್ನು ಎಲ್ಲ ಕಷ್ಟಗಳಿಂದ ದೇವ್ರು ಏನು ಮಾಡ್ತಾನಂತೆ? ಬಿಡಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ನೀನು ಕೂಗುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ. ದೇವರಿಗೆ ನೀನು ಕೂಗಲಾರದೆ ಹೋದರೆ, ದೇವರಿಗೆ ನೀನು ನಂಬಿಕೆಯಿಂದ ಕರಿಲಾರದೆ ಹೋದರೆ ಆತನ ಕಾರ್ಯವನ್ನು ಮಾಡೋದೇ ಇಲ್ಲ. ನಿನ್ನಲ್ಲಿ ನಂಬಿಕೆ ಬಹಳ ಮುಖ್ಯ ಪ್ರಿಯರು. ಆಸಕ್ತಿಯಿಂದ ಏನು ಮಾಡ್ತಾ ಇದ್ದಾರೆ? ಪೇತ್ರನನ್ನು ಬಿಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಿಯರಲ್ಲಿ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 6ನೇ ವಚನ ಓದ್ತಿರು ಒಂದು ಸಾರಿ. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ
ಆ ಪೇತ್ರನು ಎರಡು ಸರಪಣಿಗಳು ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ ಇಬ್ಬರು ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಾ ಇದ್ದನು. ಕಾವಲುಗಾರರು ಬಾಗಿಲ ಮುಂದೆ ನಿಂತು ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನ ಕಾಯುತ್ತಿದ್ದರು. ಹಲ್ಲೆಲೂಯಾ. ಇಬ್ಬರು ಸಿಪಾಯಿಗಳು ಎಲ್ಲಿದ್ದಾರೆ? ಪಕ್ಕದಲ್ಲಿದ್ದಾರೆ. ಅವು ಪೇತ್ರನಿಗೆ ಏನು ಮಾಡಿದ್ದಾರೆ? ಸರಪಣಿಗಳನ್ನ ಕಟ್ಟಿದ್ದಾರೆ. ಹಲ್ಲೆಲೂಯಾ. ಪೇತ್ರ ಪ್ರಾರ್ಥನೆ ಮಾಡಿದ್ಬಿಟ್ಟು ಏನು ಮಾಡ್ತಾ ಇದ್ದಾನೆ? ನಿದ್ದೆ ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ನಿದ್ದೆ ಮಾಡ್ತಾ ಇದ್ದಾನೆ. ಯಾಕೆ ಹೇಳ್ರಿ? ದೇವ್ರು ಹೆಂಗಾದ್ರೆ ನಾನು ಬಿಡಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಆತನಲ್ಲಿ ಇರುತ್ತೆ. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೀವಿ, ಸಭೆಯವರು ಪೇತ್ರನಿಗಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ಹೊರಗಡೆ ಯಾರಿದ್ದಾರೆ? ಕಾವಲು ಕಾಯುವಂಥವ್ರಿದ್ದಾರೆ. ನಿಮಗೆ ಸಿಪಾಯಿಗಳಂದ್ರೆ ಗೊತ್ತಾಗಲ್ಲ, ಪೊಲೀಸರಂತೆ. ಹಲ್ಲೆಲೂಯಾ. ಪೊಲೀಸರಿದ್ದಾರೆ. ಈತ ಜೈಲಲ್ಲಿದ್ದಾನೆ. ಸುಮ್ಮನೆ ಮಾಡಲಾರ್ದ ತಪ್ಪಿಗೆ ಈತನನ್ನು ತಂದು ಏನು ಮಾಡಿದ್ದಾರೆ? ಜೈಲಲ್ಲಿ ಹಾಕಿದ್ದಾರೆ. ಪ್ರಿಯರೇ, ಸರಪಣಿಗಳನ್ನು ಬಿಗಿದಿದ್ದಾರೆ. ಆ ಸಮಯದಲ್ಲಿ ಸಭೆಯವರು ಆಸಕ್ತಿಯಿಂದ ದೇವರನ್ನ ಕೂಗ್ತಾ ಇರಬೇಕಾದ್ರೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಏನಂತ ಹೇಳಂದರೆ, ಸರಪಣಿಯ ಮಧ್ಯದಲ್ಲಿ ಕಟ್ಟಲ್ಪಟ್ಟಿರ್ತಕ್ಕಂಥ ಪೇತ್ರ, ಇಬ್ಬರು ಸಿಪಾಯಿಗಳ ಮಧ್ಯದಲ್ಲಿರುವಂಥ ಪೇತ್ರ ಹೊರಗಡೆ ಒಂದು ಏನಂತೀವಿ, ಬಾಗಿಲು. ಯಾವ ಬಾಗಿಲದು? ಕಬ್ಬಿಣದ ಬಾಗಿಲು. ಗೇಟ್ ಅನ್ಕೊಂತೀವಲ್ಲ, ಗೇಟಿನ ಥರ ಇರ್ತಕ್ಕಂಥ ಬಾಗಿಲು. ಆ ಬಾಗಿಲಿನ ಹೊರಗಡೆ ಮತ್ತೆ ಇಬ್ಬರು ಸಿಪಾಯಿಗಳು ಏನು ಮಾಡ್ತಾ ಇದ್ದಾರೆ? ಕಾವಲು ಕಾಯ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ಇರಬೇಕಾದ್ರೆ ದೇವರು ತನ್ನ ದೂತನನ್ನು ಏನು ಮಾಡಿದ್ದಾರೆ? ಆ ಸ್ಥಳಕ್ಕೆ ಕಳುಹಿಸಿದ. ಪ್ರಿಯರೇ, ಇವರು ಕೂಗುವಂಥ ಕೂಗನ್ನು ಕೇಳಿ ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವಾಗ ದೇವದೂತನು ಬಂದಂಥ ಸಮಯದಲ್ಲಿ ವಾಕ್ಯ ಹೇಳ್ತಾ ಇದೆ. ಒಂದ್ಸರಿ ಓದ್ತೀರಾ 7ನೇ ವಚನ? ಪಕ್ಕನೆ ಕರ್ತನ ದೂತನು ಪೇತ್ರನ ಎದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವನಿಗೆ ಹಾಕಿರ್ತಕ್ಕಂಥ ಸರಪಣಿಗಳೆಲ್ಲವುಗಳು ಏನಾದಂತೆ? ಕಳಚಿ ಬಿದ್ದವು. ಯಾವಾಗ ದೂತನು ಆ ಸ್ಥಳಕ್ಕೆ ಬಂದಾಗ ಪ್ರಿಯರಲ್ಲಿ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ದೂತನು ಆ ಸ್ಥಳಕ್ಕೆ ಬಂದನು ಅಲ್ಲಿ ಏನು ಬಂತಂತೆ? ಬೆಳಕು ಬಂತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಯಾವಾಗ ತನ್ನ ದೂತನನ್ನು ಕಳಿಸ್ತಾನೋ ಆ ಸ್ಥಳದಲ್ಲಿ ಏನಿರುತ್ತೆ? ಬೆಳಕು ಇರುತ್ತೆ ಪ್ರಿಯರೇ. ಅಲ್ಲಿ ಕತ್ತಲು ದೇವರು ಎಷ್ಟು ಮಾತ್ರಕ್ಕೂ ಇಷ್ಟಪಡುವುದಿಲ್ಲ. ದೇವರು ಬೆಳಕನ್ನೇ ಇಷ್ಟಪಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಸಮಯದಲ್ಲಿ ಪೇತ್ರನು ಮಲಗಿದ್ದಾನೆ. ದೂತನೇನು ಮಾಡ್ತಾ ಇದ್ದಾನೆ? ಎಬ್ಬಿಸ್ತಾ ಇದ್ದಾನೆ. ಏನಂತೇಳಿ ಎಬ್ಬಿಸ್ತಾ ಇದ್ದಾನೆ? ಎದ್ದೇಳು. ಮಲಗಿರುವಂಥದ್ದು ಸಾಕು. ಇನ್ನು ಎಷ್ಟೊತ್ತು ನೀನು ಮಲ್ಕೊಂತಿ? ಇನ್ನು ಎಷ್ಟೊತ್ತು ಅದರಲ್ಲೇ ಇರ್ತಿ? ಇನ್ನೂ ಈ ಸೆರೆಮನೆ ಇರಬೇಕಂತೇಳಿ ನೀನು ಇಷ್ಟಪಟ್ಟಿದ್ದೀಯಾ ಅಂತೇಳಿ ಎನ್ನುವಂಥ ರೀತಿಯಲ್ಲಿ ಏನು ಮಾಡಿದ್ದಾರೆ? ದೂತ ಆತನನ್ನು ಎಬ್ಬಿಸಿದ. ಪ್ರೇರಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ದೂತನು ಅವನಿಗೆ ನಡು ಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೇ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪೇತ್ರ ಏನು ಮಾಡ್ತಾ ಇದ್ದಾನೆ? ನಿದ್ದೆ ಮಾಡ್ತಾ ಇದ್ದಾನೆ. ನಿದ್ದೆಯಲ್ಲಿ ಕನಸು ಕಾಣ್ತಾ ಇದ್ದೀನಿ ಅಂತೇಳಿ ಅಂದ್ಕೊಳ್ತಾ ಇದ್ದಾನೆ. ಯಾರೇ? ಈ ಪೇತ್ರ. ಹಲ್ಲೆಲೂಯಾ. ದೂತ ಬಂದಿದ್ದಾನೆ, ದೂತನನ್ನು ಎಬ್ಬಿಸಿದಾನೆ. ಕೆಲವೊಬ್ರು ಕನಸುಗಳು ನೋಡ್ರಿ ನಿಜ ಎನ್ನುವಂಥ ರೀತಿಯಲ್ಲಿ ಇರುತ್ತೆ, ಆದರೆ ಬೆಳಗ್ಗೆ ಎದ್ದಾಗಲೇ ಗೊತ್ತಾಗೋದು ಅಯ್ಯೋ ಅದು ಕನಸು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪೇತ್ರನ ಸೆರೆಮನೆಯ ಮಧ್ಯದಲ್ಲಿ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಅವಾಗ ದೂತನು ಬಂದಿದ್ದಾನೆ, ಎಬ್ಬಿಸಿದ್ದಾನೆ, ಎಲ್ಲ ಮಾಡಿದ್ದಾನೆ. ಈತನ ಏನು ಮಾಡ್ತಾ ಇದ್ದಾನೆ? ಕನಸು ಅಂತೇಳಿ ಏನು ಮಾಡ್ತಾ ಇದ್ದಾನೆ? ನೆನೆಸ್ತಾ ಇದ್ದಾನೆ. ಪ್ರೇರಲ್ಲಿ ವಾಕ್ಯ ಹೇಳ್ತಾ ಇದೆ, ದೂತ ಆತನ ಕಟ್ಟುಗಳನ್ನು ಬಿಚ್ಚುವಂಥದ್ದು ಮಾತ್ರವಲ್ಲ, ಆತನನ್ನು ಒಂದು ಬಾಗಿಲನ್ನು ತೆರೆದು ಏನು ಮಾಡಿದ? ದಾಟಿಸಿದ. ಪ್ರಿಯರೇ, 2ನೇ ಬಾಗಿಲು ಬಂತು. ಆ ಬಾಗಿಲು ಕೂಡ ತೆರೆಯಲ್ಪಡ್ತು. ಆ ಬಾಗಿಲನ್ನು ಕೂಡ ದಾಟಿದ್ರು. ಈಗ 3ನೇ ಬಾಗಿಲು. ಹಲ್ಲೆಲೂಯಾ. ಈ 3ನೇ ಬಾಗಿಲನ್ನು ದಾಟಿ ಈಗ ಎಲ್ಲಿಗೆ ಬರ್ತಾ ಇದ್ದಾರೆ? ಬೀದಿಗೆ ಬರ್ತಾ ಇದ್ದಾರೆ, ರಸ್ತೆಗೆ ಅವರು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತ ಹೇಳಂದ್ರೆ, ಪೇತ್ರನು ನಿದ್ದೆಯಿಂದ ಎಚ್ಚರವಾಗಿ, ಒಂದ್ಸಾರಿ ಗೊತ್ತಿರೋ ವಚನ 10ನೇ ವಚನ,
ಅವರು ಮೊದಲನೆಯ ಎರಡನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಅವರು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದರು. ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು. ಆಗ ಪೇತ್ರನು ಎಚ್ಚರವಾಗಿ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೇತ್ರ ಅನ್ಕೊಳ್ತಾ ಇದ್ದಾನೆ ಏನಂತೇಳಿ, ಕನಸು ಅಂತೇಳಿ. ಹಲ್ಲೆಲೂಯಾ. ಪೇತ್ರ ಏನು ಅನ್ಕೊತಾ ಇದ್ದಾನೆ, ಕನಸು ಅನ್ಕೊತಾ ಇದ್ದಾನೆ. ದೇವರು ನನ್ನನ್ನು ಬಿಡುಗಡೆ ಮಾಡುವಂಥದ್ದನ್ನು ಆತನು ಎಷ್ಟು ಮಾತ್ರಕ್ಕೂ ಕೂಡ ನಿಜ ಎಂಬುದಾಗಿ ತಿಳಿದುಕೊಳ್ತಾ ಇಲ್ಲ. ಕನಸು ಎಂಬುದಾಗಿ ನೆನೆಸಿ ಏನು ಮಾಡ್ತಾ ಇದ್ದಾನೆ ರೀ, ನಡ್ಕೊಂಡು ಹೋಗ್ತಾ ಇದ್ದಾನೆ. ಹೆಂಗೆ ನಡೀತಾ ಇದ್ದಾನೆ, ಕೆಲವೊಬ್ಬರಿಗೆ ನಿದ್ದೆಯಲ್ಲಿ ನಡೆಯುವಂಥ ಸ್ವಭಾವ ಇರುತ್ತೆ. ಹಲ್ಲೆಲೂಯಾ. ನಿದ್ದೆ ಮಾಡ್ತಾ ಇರ್ತಾರೆ, ಯಾವ ಟೈಮ್ನಾಗ ಎದ್ದು ಹೊರಗಡೆ ಹೋಗ್ತಾರೋ ಗೊತ್ತಿರಲ್ಲ. ರಾತ್ರಿ ನೀವು ಬೆಳಗ್ಗೆ ಮುಂಜಾನೆ ಕೇಳಿದ್ರೆ ಇಲ್ಲ ನಾನು ಹೋಗಿಲ್ಲ ಅಂತಾರೆ. ಅಲ್ಲೇ ಇಲ್ಲ ರಾತ್ರಿ ನಾನು ಮಾತಾಡಿಲ್ಲ ಅಂತಾರೆ. ಅದರಂಗೆ ಪೇತ್ರ ಏನು ಮಾಡ್ಯಾನ್ರಿ, ಎದ್ದು ಹೊರಗಡೆ ಹೋಗಿದ್ದಾನೆ. 3 ಬಾಗಿಲುಗಳು ಏನಾಗಿದ್ದಾವೆ, ತೆರೆದಿದ್ದಾವೆ. 3 ಬಾಗಿಲುಗಳು ತೆರೆದು ಒಂದು ಬೀದಿಯನ್ನು ದಾಟಿ ಪೇತ್ರ ಯಾರ ಮನೆಗೆ ಹೋಗಬೇಕಾಗಿತ್ತು ಆ ಮನೆಯ ಹತ್ತಿರಕ್ಕೆ ಬಂದಾಗಲೂ ಕೂಡ ಪೇತ್ರನಿಗೆ ಏನಾಯ್ತು ರೀ, ಅವಾಗ ಎಚ್ಚರಿಕೆ ಆಯ್ತಂತೆ. ಏನಂತ ಎಚ್ಚರಿಕೆ ಆಯ್ತು ಅಂತೇಳಿ ವಾಕ್ಯ ಹೇಳ್ತಾ ಇದೆ ಅಂತಂದರೆ, ಪೇತ್ರನು ಆವಾಗ ಕರ್ತನು ನನ್ನನ್ನು ಕೇಡಿನಿಂದ ತಪ್ಪಿಸಿದನಂತೇಳಿ ವಾಕ್ಯ ಓದ್ತಿರು ಒಂದ್ಸರಿ ಅದು. ಆಗ ಪೇತ್ರನು ಎಚ್ಚರವಾಗಿ, ಅಲ್ಲಿಯವರೆಗೆ ಪೇತ್ರ ಹೆಂಗಿದ್ದಾನೆ, ನಿದ್ದೆ ಮಾಡ್ತಾ ಇದ್ದಾನೆ. ಹೆಂಗೆ ನಿದ್ದೆ ಮಾಡ್ತಾ ಇದ್ದಾನೆ, ನಡೆದುಕೊಂಡ ನಿದ್ದೆಯನ್ನು ಮಾಡ್ತಾ ಇದ್ದಾನೆ. ಆಗ ಪೇತ್ರನು ಎಚ್ಚರವಾಗಿ ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದಲೂ ಯೆಹೂದ ಜನರು ನನಗೆ ಮಾಡಬೇಕೆಂದಿದ್ದ ಕೇಡಿನಿಂದಲೂ ನನ್ನನ್ನು ಬಿಡಿಸಿದನೆಂದು ನನಗೀಗ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ, ಹೆರೋದ ರಾಜ ಕೇಡು ಮಾಡಬೇಕಂತೇಳಿ ಅಂದ್ಕೊಂಡಿದ್ರು. ಅಲ್ಲಿರುವಂಥ ಜನಾಂಗದವರು ಕೇಡು ಮಾಡಬೇಕಂತೇಳಿ ಅಂದುಕೊಂಡಿದ್ರು. ಆದರೆ ದೇವರು ಆತನನ್ನು ಏನು ಮಾಡಿದ್ರಿ, ತಪ್ಪಿಸಿದರು. ಪ್ರಿಯರೇ, ಇವತ್ತು ನಿನಗೆ ಪ್ರಭುತ್ವಗಳು ಅಂದರೆ ಸರ್ಕಾರಗಳು ಕೇಡು ಮಾಡಬೇಕಂತೇಳಿ ಅಂದುಕೊಂಡ್ರು, ಜನರು ಕೂಡ ಕೇಡು ಮಾಡಬೇಕಂತೇಳಿ ಅಂದುಕೊಂಡ್ರು ಕೂಡ ಆ ಕೇಡನಿಂದ ದೇವ್ರು ಏನು ಮಾಡ್ತಾನೆ, ನಿನ್ನನ್ನು ತಪ್ಪಿಸ್ತಾನೆ. ಆ ಕೇಡನ್ನು ಮೇಲಾಗಿ ದೇವ್ರು ಏನು ಮಾಡ್ತಾನೆ, ಮಾರ್ಪಡಿಸ್ತಾನೆ. ಪ್ರಿಯರೇ, ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ, ಕೇಡಿನಿಂದ ದೇವರು ನನ್ನನ್ನು ಬಿಡಿಸಿದ ಅಂತೇಳಿ ನನಗೀಗ ನಿಜವಾಗಿ ಏನಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆವಾಗ ಪೇತ್ರನ್ ಏನು ಮಾಡ್ತಾ ಇದ್ದಾನೆ, ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದು ಡೋರನ್ನು ಹೊಡಿತಾ ಇದ್ದಾನೆ. ಡೋರನ್ನು ಏನು ಮಾಡ್ತಾ ಇದ್ದಾನೆ, ಹೊಡಿತಾ ಇದ್ದಾನೆ. ಹೊಡಿದಂಥ ಸಮಯದಲ್ಲಿ ಇವರೆಲ್ಲರೂ ಮೇಲ್ಗಡೆ ಇದ್ದಾರೆ. ಯಾರು, ಪ್ರಾರ್ಥನೆ ಮಾಡುವಂಥ ಗುಂಪು ಎಲ್ಲಿದೆ, ಮೇಲಂತಸ್ತಿನಲ್ಲಿದ್ದಾರೆ. ಯಾವಾಗ ಸೌಂಡ್ ಆಯಿತೋ ಅವ್ರು ಭಯ ಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪೇತ್ರನನ್ನು ಯಾಕೋಬನನ್ನು ಮೊನ್ನೆ ಹಿಡಿದುಕೊಂಡು ಹೋಗ್ಯಾರ, ಸಾಯಿಸಿದ್ದಾರೆ. ನಿನ್ನೆ ಪೇತ್ರನನ್ನು ಹಿಡಿದುಕೊಂಡು ಹೋಗ್ಯಾರ, ನಾಳೆ ಸಾಯಿಸ್ತಾರ. ಇವತ್ತು ನಮ್ಮ ಮನೆಗೆ ಬಂದಾರ, ಇವತ್ತು ನಮ್ಮನ್ನು ಕೂಡ ಏನು ಮಾಡ್ತಾರ, ಹಿಡಿದುಕೊಂಡು ಹೋಗ್ತಾರ. ಹಲ್ಲೆಲೂಯಾ. ಇವ್ರು ಏನು ಮಾಡ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ವಿ, ಅಲ್ಲಿ ಒಬ್ಬ ಸಹೋದರಿ ಏನು ಮಾಡ್ತಾ ಇದ್ದಾಳೆ, ಆಕೆ ಬಾಗಿಲನ್ನು ತೆಗೆಯುವುದಕ್ಕಾಗಿ ಹೋಗ್ಬೇಕಂತೇಳಿ ಮುಂದೆ ಏನು ಮಾಡ್ತಾ ಇದ್ದಾಳ್ರಿ, ದ್ವಾರದ ಹತ್ರ ಹೋಗ್ತಾ ಇದ್ದಾಳೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಕೆ ಹೆಸರು ಕೂಡ ಬರೆಯಲ್ಪಟ್ಟಿದೆ. ಆಕೆ ಹೆಸರು ಏನಂತೇಳಿದೆ, ರೋದೆ ಎಂಬುದಾಗಿ. ಹಲ್ಲೆಲೂಯಾ. ಆಕೆ ಹೆಸರು ಏನ್ರಿ, ರೋದೆ ಎನ್ನುವಂಥ ಚಾಕರಿಯವಳು ಅಂತೇಳಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಪೇತ್ರನು ಬಾಗಿಲಿನ ಕದವನ್ನು ತಟ್ಟಲು ರೋದೆ ಎಂಬ ಚಾಕರಿಯವಳು ನೋಡುವುದಕ್ಕೆ ಬಂದಳು. ಆಕೆ ಕೂಡ ಬಾಗಿಲನ್ನು ತೆಗಿತಾ ಇಲ್ಲ. ಕಾರಣ ಏನು, ಹೊರಗಡೆ ಸಿಪಾಯಿಗಳು ಬಂದಿರ್ಬೋದು, ಹೆರೋದನ ಕಡೆಯವರು ಬಂದಿರ್ಬೋದು, ಯಹೂದ್ಯರು ಬಂದಿರ್ಬೋದು. ನಮ್ಮನ್ನು ಹಿಡಿದುಕೊಂಡು ಹೋಗಿ ನಾವು ದೇವರು ನಂಬಿದ ಕಾರಣಕ್ಕಾಗಿ ನಮ್ಮನ್ನು ಸಾಯಿಸಬಹುದು ಎನ್ನುವಂಥ ಸ್ಥಿತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ನೆನೆಸ್ತಾ ಇದ್ದಾರೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ. ಪ್ರಿಯರೇ, ಆ ಸೆರೆಮನೆಯಿಂದ ದೇವರು ಆಶ್ಚರ್ಯಕರವಾದ ರೀತಿಯಲ್ಲಿ ಯಾರನ್ನು ಬಿಡುಗಡೆ ಮಾಡಿದ್ರಿ, ಯಾರನ್ನು ಬಿಡುಗಡೆ ಮಾಡಿದರು, ಪೇತ್ರನನ್ನು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಮುಂಜಾನೆ ಕೂಡ ದೇವರು ನಮ್ಮನ್ನು ಏನು ಮಾಡ್ತಾನೆ, ಸೆರೆಮನೆಯಿಂದ ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ಅನೇಕರಿಗೆ ಅವರಿಗಿರುವಂಥ ಒಂದು ಸಮಸ್ಯೆ ಏನಾಗಿರುತ್ತೆ, ಸೆರೆಮನೆ ಆಗಿರುತ್ತೆ. ಈ ಸಮಸ್ಯೆಯಿಂದ ನಾನು ದಾಟಿ ಹೊರಗಡೆ ಬರೋದಿಲ್ವೇನೋ ಅಂತೇಳಿ ಅಂದ್ಕೊಂಡಿರ್ತಾರೆ. ಕುಟುಂಬದಲ್ಲಿರುವಂಥವರೇ ಶತ್ರುಗಳು ಅಪಾದಿಯಲ್ಲಿ ಆಗಿರ್ತಾರೆ. ತಂದೆ ತಾಯಿಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಸೊಸೆಯಂದ್ರ ಆಗಿರ್ಬೋದು, ಮಾವಂದ್ರ ಆಗಿರ್ಬೋದು, ಯಾರೂ ಕೂಡ ಕುಟುಂಬದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಏನಾಗಿರ್ತಾರೆ, ವಿರೋಧಿಗಳಾಗಿ
ಕಾಣಿಸ್ತಾ ಇರ್ತಾರೆ. ಅದರ ಸಲುವಾಗಿ ಮೀಕನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಮನೆಯವರೇ ಮನೆಯವರಿಗೆ ಏನಂತ್ರಿ, ಶತ್ರುಗಳಂತೆ, ಹೊರಗಿನವರಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಒಂದು ಸೆರೆಮನೆಯಿಂದಲೂ ದೇವರು ಏನು ಮಾಡ್ತಾನೆ, ಬಿಡುಗಡೆ ಮಾಡ್ತಾನೆ. ಪ್ರೇರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವುದಕ್ಕೂ ಕೂಡ ನಾವು ಸೆರೆಯಲ್ಲಿರುವಂಥದ್ದು ಅವಶ್ಯಕತೆ ಇಲ್ಲ. ಯಾವ ಸೆರೆ ಒಳಗಡೆ ನೀನಿದ್ದೀಯೋ, ಒಂದು ವೇಳೆ ಅದು ಅನಾರೋಗ್ಯ ಆಗಿರ್ಬೋದು, ಬಡತನ ಆಗಿರ್ಬೋದು, ಕೊರತೆ ಆಗಿರ್ಬೋದು, ಆಗದ ಒಂದು ಕಾರ್ಯ ಎನ್ನುವಂಥ ಸ್ಥಿತಿಯಲ್ಲಿ ನೀನು ಇರ್ಬೋದು. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಸೆರೆಮನೆಯಿಂದ ದೇವ್ರು ನಿನ್ನನ್ನು ಏನು ಮಾಡ್ತಾನೆ, ಬಿಡುಗಡೆ ಮಾಡ್ತಾನೆ. ಆತನ ಸೆರೆಮನೆಯಲ್ಲಿ ನಿನ್ನನ್ನು ಎಷ್ಟು ಮಾತ್ರಕ್ಕೂ ಕೂಡ ಇರಿಸುವುದಿಲ್ಲ. ಆದರೆ ನೀನೇನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಏನಂತೇಳಿ ಅಂದ್ರೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಏನು ಮಾಡ್ತಾ ಇದ್ದಾರೆ, ಪೇತ್ರನ ಬಂದಿರುವಂಥದ್ದನ್ನು ಅವ್ರು ಏನು ಮಾಡ್ತಾ ಇಲ್ಲ, ನೆನೆಸ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯಾರು ಈ ಸೌಂಡ್ ಮಾಡಿರುವಂಥದ್ದನ್ನು ಎಂತೇಳಿ ಅವರು ದ್ವಾರದ ಬಳಿಯಲ್ಲಿ ಬಂದು ರೋದೆ ಎನ್ನುವಂಥ ಸ್ತ್ರೀ ಇದು ಪೇತ್ರನ ಧ್ವನಿಯೇ ಎಂಬುದಾಗಿ ಕೇಳಿದಂಥ ಸಮಯದಲ್ಲಿ ಮೇಲ್ಗಡೆ ಓಡಿ ಹೋಗಿ ಹೇಳ್ತಾ ಇದ್ದಾಳೆ ಅಲ್ಲಿರ್ತಕ್ಕಂಥ ಶಿಷ್ಯರಿಗೆ. ಹೇಳಿದಂಥ ಸಮಯದಲ್ಲಿ ಅವ್ರು ಯಾರು ಕೂಡ ನಂಬ್ತಾ ಇಲ್ಲ. ಏನಂತ ನಂಬ್ತಾ ಇದ್ದಾರೆ ಅವರು, ಏನಂತೇಳಿ ಅಂದ್ಕೊಳ್ತಾ ಇದ್ದಾರೆ ಅವರು, ಸಿಪಾಯಿಗಳೇ ಬಂದಿದ್ದಾರೆ, ನಮ್ಮನ್ನು ಸೆರೆಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎಂಬುದಾಗಿ ನಂಬ್ತಾ ಇದ್ದಾರೆ. ಹೊರತಾಗಿ ನಾವು ಪ್ರಾರ್ಥನೆ ಮಾಡಿದ್ದೀವಿ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದಾನ, ಪೇತ್ರನನ್ನು ಬಿಡಿಸಿದಾನೆ ಎನ್ನುವಂಥದ್ದನ್ನು ಅವ್ರು ಏನು ಮಾಡ್ತಾ ಇಲ್ಲ, ನಂಬ್ತಾ ಇಲ್ಲ ಪ್ರಿಯರೇ. ಇವತ್ತು ಕೂಡ ಅನೇಕರು ಏನು ಮಾಡಲ್ಲ, ದೇವರು ಮಾಡುವಂಥದ್ದನ್ನು ಏನು ಮಾಡ್ತಾ ಇಲ್ಲ, ನಂಬ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಪೇತ್ರನಿಗೆ ಆಗಬೇಕಾದಂಥ ಕೇಡನ್ನು, ಪೇತ್ರನಿಗೆ ಆಗಬೇಕಾಗಿರ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ಗಂಡಾಂತರವನ್ನು, ಪೇತ್ರನಿಗೆ ಆಗಬೇಕಾಗಿರ್ತಕ್ಕಂಥ ಅವನ ಮರಣ ದಂಡನೆ ಶಿಕ್ಷೆಯನ್ನು ದೇವ್ರು ಏನು ಮಾಡಿದ್ದಾರೆ, ತಪ್ಪಿಸಿದ್ರು ಪ್ರಿಯರೇ, ಅವನನ್ನು ಬಿಡಿಸಿದ್ರು ಪ್ರಿಯರೇ. ಅದೇ ರೀತಿಯಾಗಿ ದೇವರು ನನ್ನನ್ನು ನಿಮ್ಮನ್ನು ಕೂಡ ಏನು ಮಾಡ್ತಾರೆ, ಬಿಡಿಸ್ತಾರೆ ಪ್ರಿಯರೇ. ಆದರೆ ನಾವೇನು ಮಾಡಬೇಕು, ದೇವರಿಗೆ ಕೂಗುವವರಾಗಬೇಕು. ನಮ್ಮ ಪ್ರಾರ್ಥನೆ ಉಸಿರಿರೋವರೆಗೂ ಕೂಡ ನಿಲ್ಲಬಾರ್ದು. ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ಕಲಿಬೇಕು. ಕಲಿಲಾರದೆ ಯಾವುದು ಕೂಡ ಬರಲ್ಲ. ಪ್ರತಿಯೊಂದನ್ನು ಕೂಡ ನಾವೇನು ಮಾಡಬೇಕು ರೀ, ಕಲಿಯುವಂಥವರು ಆಗಬೇಕು ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀತಿವಂತನ ಕೂಗನ್ನು ಕೇಳಿ ಯೆಹೋವನು ಅವರನ್ನು ಎಲ್ಲ ಕಷ್ಟಗಳಿಂದ ಏನು ಮಾಡ್ತಾನಂತೆ, ಬಿಡಿಸ್ತಾನೆ. ಸೆರೆಮನೆ ಎನ್ನುವಂಥ ಕಷ್ಟ ನಿನಗೀಗ ಇರಬಹುದು, ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಆತನನ್ನು ಬಿಡಿಸ್ತಾನೆ ಎಂಬುದಾಗಿ. ಮೇಲಿನಿಂದ ಕೆಳಗಡೆ ಇಳಿದು ಬಂದು ಪೇತ್ರನನ್ನು ಅಪ್ಪಿಕೊಂಡು ದೇವರು ಯಾವ ರೀತಿಯಾಗಿ ಪೇತ್ರನನ್ನು ಬಿಡಿಸಿದ್ರು, ಪೇತ್ರನ ಆ ಸಮಯದಲ್ಲಿ ಅವರಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ನಾವು ಕೂಡ ಸಾಕ್ಷಿಯನ್ನು ಹೇಳಬೇಕು. ದೇವರು ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಆ ಕಷ್ಟಗಳಿಂದ, ಆ ಒಂದು ನೋವಿನಿಂದ, ಭಯಂಕರವಾದ ಪರಿಸ್ಥಿತಿಗಳಿಂದ ನಮಗೆ ಸ್ವಾತಂತ್ರ್ಯತೆಯನ್ನು ಕೊಟ್ಟರು, ಯಾವ ರೀತಿಯಾಗಿ ಪುನಃ ಕತ್ತಲೆ ಜೀವಿತದಿಂದ ಬೆಳಕಿನ ಮಾರ್ಗದ ಕಡೆಗೆ ದೇವರು ನಮ್ಮನ್ನು ಕರೆತಂದರು, ಅನಾರೋಗ್ಯವನ್ನು ತೆಗೆದು ಹಾಕಿ ಆರೋಗ್ಯವನ್ನು ಕೊಟ್ಟರು, ಅದನ್ನು ನಾವು ಸಾಕ್ಷಿ ಹೇಳಲಾರ್ದೆ ಇರಬಾರ್ದು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ಸೆರೆಮನೆ, ನಿನ್ನ ಸೆರೆಮನೆ ನಿನಗೆ ಗೊತ್ತು, ಯಾವುದಾಗಿದೆ ನಿನ್ನ ಸೆರೆಮನೆ, ಆ ಸೆರೆಮನೆಯಿಂದ ದೇವರು ನಿನ್ನನ್ನು ಏನು ಮಾಡ್ತಾನೆ, ಬಿಡಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಸೆರೆಮನೆ ಅಂದ್ರೆ ಏನ್ರಿ, ಯಾಕಡೆ ಮಿಸ್ಗಾಡೋದಕ್ಕೆ ಇರಲಾರ್ದಂಥ ಒಂದು ಪರಿಸ್ಥಿತಿ, ಹೊರಗಡೆ ಸ್ವತಂತ್ರವಾಗಿ ಏನಂತ ಹೇಳ್ತೀವಿ, ಅಡ್ಡಾಡಲಾರ್ದಕ್ಕೆ ಇರತಕ್ಕಂಥ ಒಂದು ಪರಿಸ್ಥಿತಿ, ಸ್ವತಂತ್ರವಾಗಿ ನಾವು ಯಾವ ಕಡೆಗೆ ಹೋಗಲಾರ್ದಂತೆ ಎಲ್ಲ ಕಡೆಯಲ್ಲಿ ಕೂಡ ನಿರ್ಬಂಧದ ಒಂದು ಸ್ಥಿತಿ ಪ್ರಿಯರೇ. ಆ ಒಂದು ಸೆರೆಮನೆಯಿಂದ ಕರ್ತನ ಏನು ಮಾಡ್ತಾನೆ, ನಮ್ಮನ್ನು ಬಿಡಿಸ್ತಾನೆ ಪ್ರಿಯರೇ. ಆ ಒಂದು ನಂಬಿಕೆ ನಮಗೆ ಇರಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸತ್ಯವೇದ ಹೇಳ್ತಾ ಇದೆ, ನೀತಿವಂತನ ಕೂಗು ಬಹಳ ಮುಖ್ಯವಾಗಿರುವಂಥದ್ದು. ನೀತಿವಂತನ ವಿಜ್ಞಾಪನೆಯು ದೇವರ ಸನ್ನಿಧಾನಕ್ಕೆ ಅದು ಮುಟ್ಟುವಂಥದ್ದಾಗಿದೆ. ನೀತಿವಂತನ ಕೂಗನ್ನು ಕೇಳಿ ದೇವರು ಎಲ್ಲ ಕಷ್ಟಗಳಿಂದ ಬಿಡಿಸ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನಿನಗಿರುವಂಥ ಕಷ್ಟ 1000 ಇರ್ಬೋದು, 100 ಇರ್ಬೋದು, ಎಷ್ಟೋ 7 ಲಕ್ಷವಾಗಿರುವಂಥ ಕಷ್ಟಗಳು ನಿನ್ನಲ್ಲಿರ್ಬೋದು. ಆದರೆ ವಾಕ್ಯ ಹೇಳ್ತಾ ಇದೆ, ವಾಕ್ಯವನ್ನು ನೀನು ನಂಬುವುದೇ ಆದರೆ ಆ ದೇವರು ವಾಕ್ಯ ಹೇಳ್ತಾ ಇದೆ, ಕರ್ತನು ನಿನ್ನನ್ನು ಬಿಡಿಸಲು ಶಕ್ತನಾಗಿರುವಂಥ ದೇವರು, ಆತನ ಬಿಡುಗಡೆಯ ನಾಯಕನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರಿಯಳೇ, ಇವತ್ತು ನಿನಗೆ ಯಾವುದು ಸೆರೆಮನೆಯಾಗಿ ಕಾಣಿಸ್ತಾ ಇದೆ? ಅನಾರೋಗ್ಯ ಎನ್ನುವಂಥದ್ದು ಸೆರೆಮನೆಯಾಗಿದೆಯಾ? ಸಾಲ ಎನ್ನುವಂಥದ್ದು ಸೆರೆಮನೆಯಾಗಿದೆಯಾ? ಬಡತನದ ಸ್ಥಿತಿ ಎನ್ನುವಂಥದ್ದು ಸೆರೆಮನೆಯಾಗಿದೆಯಾ? ಮಕ್ಕಳ ಮಾತು ಕೇಳಲಾರದ ಸ್ಥಿತಿ ಸೆರೆಮನೆಯಾಗಿದೆಯಾ? ಕುಟುಂಬದಲ್ಲಿ ಸರಿಯಾದ ರೀತಿಯಲ್ಲಿ ಮಕ್ಕಳು ಇರಲಾರ್ದಂಥದ್ದು ಸೆರೆಮನೆಯಾಗಿದೆಯಾ? ಯಾವುದು ಸೆರೆಮನೆಯಾಗಿದೆ? ಈ ಸಮಯದಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಸೆರೆಮನೆಯಿಂದ ಕರ್ತನು ನಿನ್ನನ್ನು ಬಿಡಿಸಲು ಇಷ್ಟಪಟ್ಟಿದ್ದಾನೆ. ಆ ಸೆರೆಮನೆಯಿಂದ ಕರ್ತನು ನಿನ್ನನ್ನು ಹೊರಗೆ ತರಲು ಇಷ್ಟಪಟ್ಟಿದ್ದಾನೆ. ಆ ಸೆರೆಮನೆಯು ಎಷ್ಟು ಮಾತ್ರಕ್ಕೂ ನೀನು ಇರಬಾರದು ಅಂತೇಳಿ ಕರ್ತನು ನಿರ್ಧಾರ ಮಾಡಿದ್ದಾನೆ.
ದೇವರು ವಾಕ್ಯ ಹೇಳ್ತಾ ಇದೆ, ನೀವು ಒಳ್ಳೆಯವರು, ಚೆನ್ನಾಗಿ ಇರಬೇಕೆಂಬುದೇ ದೇವರ ಒಂದು ಆಶೆ, ಒಂದು ಚಿತ್ತವಾಗಿದೆ ಪ್ರಿಯರೇ. ಈ ಲೋಕವನ್ನು ನೋಡಬೇಡ್ರಿ, ಪರಲೋಕ ದೇವರು ಕೊಡ್ಲಿಕ್ಕಿದ್ದಾನೆ. ಪರಲೋಕವನ್ನು ನಾವು ಸಂಪಾದನೆ ಮಾಡಿಕೊಳ್ಳಬೇಕಾದ್ರೆ ಇಲ್ಲಿಯೇ ನಾವು ಪರಿಪೂರ್ಣ ಭಕ್ತಿಯ ಜೀವಿತವನ್ನು ಮಾಡುವವರಾಗಬೇಕು. ಒಂದು ವೇಳೆ ಯಾವುದಾದ್ರೂ ವಿಷಯದಲ್ಲಿ ನೀನು ತಪ್ಪಿ ಹೋಗಿದ್ರೆ ನಿನ್ನನ್ನು ಈ ಸಮಯದಲ್ಲಿ ದೇವರ ಮುಂದೆ ಕ್ಷಮಾಪಣೆಯನ್ನು ಕೇಳ್ಕೊ. ನೀನು ಮಾಡಿರ್ತಕ್ಕಂಥ ಪ್ರತಿಯೊಂದು ತಪ್ಪುಗಳನ್ನು ದೇವರ ಸನ್ನಿಧಾನದಲ್ಲಿ ನೀನು ಒಪ್ಪಿಕೊಳ್ಳೋದೇ ಆದರೆ ದೇವರು ವಾಕ್ಯ ಹೇಳ್ತಾ ಇದೆ, ಆತನು ಕ್ಷಮಿಸುವಂತಹ ದೇವರು, ಆತನು ಪ್ರೀತಿಸುವಂತಹ ದೇವರು, ಆತನು ಮತ್ತೆ ಮತ್ತೆ ಕೇಳುವ ದೇವರಲ್ಲ. ನಿನ್ನ ತಪ್ಪುಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಿನ್ನ ತಪ್ಪುಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಪ್ರಿಯನೇ ಪ್ರಿಯಳೇ, ಈ ಸಮಯದಲ್ಲಿ ನಿನ್ನ ದೇವರ ಹತ್ರ ಕೇಳು, ಯಾವುದು ನಿನಗೆ ಸೆರೆಮನೆಯಾಗಿದೆ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಪರಲೋಕ ತಂದೆ ಸ್ವಾಮಿ, ಹೌದು ಕರ್ತನೆ, ಯಾವ ರೀತಿಯಾಗಿ ಪೇತ್ರನನ್ನ ಸ್ವಾಮಿ ನಿದ್ದೆಯೋ ಎನ್ನುವ ರೀತಿಯಲ್ಲಿ ಅವನಿಗೆ ಬಿಡುಗಡೆಯನ್ನ ತಂದು ಸ್ವಾಮಿ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿ ದೂತನನ್ನು ಕಳುಹಿಸಿ 3 ಬಾಗಿಲುಗಳು, ಕಬ್ಬಿಣದ ಬಾಗಿಲುಗಳು ತೆರೆಯಲ್ಪಟ್ಟವು. ಸುರಕ್ಷಿತವಾಗಿ ಕೇಡಿನಿಂದಲೂ ಗಂಡಾಂತರದಿಂದಲೂ ಉಪದ್ರವದಿಂದಲೂ ಪೇತ್ರನನ್ನು ತಪ್ಪಿಸಿದ ಅದೇ ದೇವರೇ ಇವತ್ತು ನಮ್ಮ ಸಂಗಡಲ್ಲೂ ಕೂಡ ನೀನಿದ್ದೀಯಪ್ಪ. ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ, ಇವರ ಕಟ್ಟುಗಳು ಯಾವಾಗಿದ್ದಾವೋ ಅವು ಕಳಚಿ ಬೀಳಲಿ ಸ್ವಾಮಿ. ಮಾಟ ಮಂತ್ರ ತಂತ್ರ ಶಕ್ತಿಗಳು, ವೈರುಧ್ಯಮಯವಾಗಿರ್ತಕ್ಕಂಥ ದುರಾತ್ಮನ ಕ್ರಿಯೆಗಳು, ದೆವ್ವದ ಆತ್ಮಗಳು, ಅಭಿವೃದ್ಧಿ ಹೊಂದಲಾರದ ಸ್ಥಿತಿಯಲ್ಲಿ ಬಂಧಿಸಲ್ಪಟ್ಟಿರ್ತಕ್ಕಂಥ ಪ್ರತಿಯೊಂದು ಸೈತಾನನ ಅಡಚಣೆ ಆತ್ಮಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬಂಧಿಸಿ ಹಾಕಿ ಇವರನ್ನು ಸಂಪೂರ್ಣವಾಗಿ ಸ್ವತಂತ್ರಗೊಳಿಸ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ನಿನ್ನ ವಾಕ್ಯ ಹೇಳ್ತಾ ಇದೆ ಸ್ವಾಮಿ, ನೀನು ಬಿಡುಗಡೆ ಕೊಡಲು ಶಕ್ತನಾಗಿರುವ ದೇವರಾಗಿದ್ದೀ ಎಂಬುದಾಗಿ ಸ್ವಾಮಿ. ಆದರೆ ಸ್ವಾಮಿ, ನಾವು ಬೇಡುವುದೇ ಆದರೆ ನೀನು ಎಲ್ಲ ಕಾರ್ಯವನ್ನು ಸಾಧಿಸುವ ದೇವರಾಗಿದ್ದೀಯಪ್ಪ. ಕರ್ತನೆ, ಈ ಮಕ್ಕಳು ಈ ಸಮಯದಲ್ಲಿ ನಿನ್ನ ಹತ್ರ ಬೇಡಿದ್ದಾರೆ. ಬೇಡಿದ ಎಲ್ಲ ಮನವಿಗಳನ್ನು ಆಲಿಸಿ ಅಂಗೀಕರಿಸಿ ನಿನ್ನ ಚಿತ್ತದ ಹಾಗೆ ನಾವು ನಡೆಯುವಂತೆ ನಮ್ಮನ್ನು ಅಣಿಗೊಳಿಸಿ ಸ್ಥಿರಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ